ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಹೇಳ್ತಾ ಇನ್ನು ಇವತ್ತು ನೋಡಿದಾಗ ನಾವು ನೋಡಕತ್ತೀವಿ ರೀ. ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿರೋ 5 ಮಂದಿ: ಉಗ್ರ ಮಂಜ, ತ್ರಿವಿಕ್ರಮ, ರಜತ್, ಚೈತ್ರಾ ಕುಂದಾಪುರ್ ಮತ್ತು ಮೋಕ್ಷಿತಾ ಅವ್ರು ಬಂದರು. ಅದ್ರಾಗ ಆಲ್ರೆಡಿ 3 ಮಂದಿನ ಕಳ್ಸ್ಯಾರು. ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಉಗ್ರ ಮಂಜು ಅವ್ರಿಗೆ, ಮೋಕ್ಷಿತಾ ಅವ್ರಿಗೆ ಮತ್ತು ತ್ರಿವಿಕ್ರಮ ಅವ್ರಿಗೆ ಮನೆ ಬಿಟ್ಟು ಕಳ್ಸ್ಯಾರು. ಇನ್ನು ಉಳ್ಕಿದ 2 ಸ್ಪರ್ಧಿಗಳಿಗೆ ಏನೈತಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಇಟ್ಕೊಂಡಾರು. ಅದು ಯಾಕೆ ಏನು ಅಂತೇಳಿ ಒಂದು ಸ್ವಲ್ಪ ನಿನ್ನೆ ಎಪಿಸೋಡ್ನ ಅಂದ್ರೆ ಒಂದು ಸ್ವಲ್ಪ ತಿರುವಿ ಹಾಕೊಂಡ್ರಿ ನೋಡ್ಕೊಂಬರೋಣಂತ ಬರ್ರಿ. ನಿನ್ನೆ ಎಪಿಸೋಡ್ ಯಾರು ನೋಡಿಲ್ಲಲ್ಲ ಅವ್ರಿಗೆ ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದ್ರೆ, ಇನ್ನು ಈ 50 ದಿವಸ ಆದರೂ 50 ದಿವಸ ಆಗ್ಬೇಕು ಬಿಗ್ ಬಾಸ್ ಹಿಂಗೆ ಒಂದೇ ಗಿಲ್ಲಿ ಕಾಮಿಡಿ ಒಂದು ಹೈಲೈಟ್ ಆಗತೈತಿ. ಇನ್ನು ಈಗ ಒಂದೇ ಗ್ರಾಫ್ದಾಗ ಹೊಂಟೈತಿ ಬಿಗ್ ಬಾಸ್. ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅದ್ರಾಗ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ. ಅಶ್ವಿನಿ ಅವರು ಒಮ್ಮೆ ಇಷ್ಟು ಏರ್ತಾರೋ ಒಮ್ಮೆ ಹಿಂಗೆ ಇರ್ತಾರೆ. ಅದ್ರ ಸಂಬಂಧ ಗಿಲ್ಲಿಗೆ ಸ್ವಲ್ಪ ಬಿಗ್ ಬಾಸ್ ಒಳಗೆ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು, ಏರ್ಪೇರು ಮಾಡ್ಬೇಕಂಥೇಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರನ್ನ ಈ ಸಲ ಕಳ್ಸ್ಯಾರಿ. ಉಗ್ರಂ ಮಂಜು ಅವ್ರನ್ನ ಯಾಕೆ ಹೊರಗಡೆ ಕಳ್ಸ್ಯಾರ ಅಂದ್ರೆ ಗೊತ್ತೈತಿ ನಿಮ್ಗೆ. ಅವ್ರದ್ದು ಮದುವೆ ಐತಿ, ಬ್ಯಾಚುಲರ್ ಪಾರ್ಟಿಗೆ ಬಂದಿರೋರು. ಅವ್ರು ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಅವರು. ಮತ್ತು ತ್ರಿವಿಕ್ರಮ್ ಅವ್ರದ್ದು ಗೊತ್ತೈತಿ, ಧಾರಾವಾಹಿ ಭದ್ರೇಗೌಡ್ರವರು ಅವ್ರದ್ದು ಕಾಯ್ಲಾಕದ ಧಾರಾವಾಹಿ. ಸುದೀಪ್ ಸರ್ ನಿನ್ನೆ ಹೇಳಿದ್ರು ಸ್ಟಾಕ್ ಫುಟೇಜ್ ಕಾಯಿಲೆಗೆ ಸ್ಟಾಕ್ ಇಲ್ಲ, ಬೇಗನೆ ಬರ್ರಿ ಅಂತ ಹೇಳಿದ್ರು. ಹಂಗೆ ಅವ್ರದ್ದು ಧಾರಾವಾಹಿ ಸಂಬಂಧ ಅವ್ರು ಹೋಗ್ಯಾರು. ಇನ್ನು ಮೋಕ್ಷಿತಾ ಅವರು ಸಿನಿಮಾ ಮಾಡಾಕತ್ತೀವಿ ಅಂತ ಹೇಳಿದ್ರು. ಅದೊಂದು ಕಾರಣ. ಮತ್ತು ಅವ್ರಿಗೆ ಆ ಕೆಪಬಿಲಿಟಿ ಇಲ್ಲ, ಆ ಮನೆಗೆ ಮ್ಯಾಚ್ ಆಗಲ್ರಿ. ಅವ್ರದ್ದು ಒಂದು ಡೀಸೆಂಟ್ ಕ್ಯಾರೆಕ್ಟರ್ ಹೊಂದಾಣಿಕೆ ಆಗಲ್ಲ. ಈಗ ಹೊಂದಾಣಿಕೆ ಆದರೂ ಅವ್ರದ್ದು ಸಿನಿಮಾ ಮತ್ತು ಅವರು ಈಗ ಅವ್ರನ್ನ ಒಳಗಡೆ ಇಟ್ಟಿರೋಂಥ ಕೆಲಸ ಆಗಲ್ಲ. ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಇಡ್ಬೇಕಂತೇಳಿ ರಜತ್ ಅವರು ಮತ್ತು ಚೈತ್ರಾ ಅವ್ರನ್ನೂ ಇಟ್ಕೊಂಡಾರು. ಮತ್ತು ಇನ್ನೊಂದು ಏನಂದ್ರೆ, ರಜತ್ ಬಿಗ್ ಬಾಸ್ ಇತಿಹಾಸದಾಗ 2 ಸಲ ವೈಲ್ಡ್ ಕಾರ್ಡಾಗಿ ಎಂಟ್ರಿ ಕೊಟ್ಟಾರ್ರಿ. ಇದೊಂದು ಬಿಗ್ ಬಾಸ್ ಇತಿಹಾಸದಾಗ ಒಂದು ಹೊಸ ಬದಲಾವಣೆ ಅಂತ ಅನ್ಕೋಬೋದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸೆಪ್ಟೆಡ್ ಅಂತಾರೆ ನೋಡ್ರಿ, ಅದಿದ. ಮತ್ತು ಇನ್ನೇನು ಕಾರಣಗಳು ಅಂದ್ರೆ, ಮತ್ತು ಇನ್ನು ಮುಂದೆ ಬಿಗ್ ಬಾಸ್ ಭಾಳ ಕಟ್ ತುರ್ಸಾಮರ್ಸಿ ಆಟ ಆಗೋದೈತ್ರಿ. ಯಾಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳ್ನ ವೈಲ್ಡ್ ಕಾರ್ಡ್ ಆಗಿ ಕೊಟ್ಟಾರ. ಕಂಟೆಸ್ಟೆಂಟ್ಗಳನ್ನ ವೈಲ್ಡ್ ಕಾರ್ಡ್ ಆಗಿ ಕೊಟ್ಟಾರ. ಇನ್ನು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರು ಒಂದಾಗೋ ಚಾನ್ಸಸ್ ಭಾಳ ಅದಾವು. ಯಾಕಂದ್ರೆ ಅವ್ರ ಜಗಳ ಕಿತ್ತಾಡ್ಕೋತಿದ್ರು. ಈಗ ವೈಲ್ಡ್ ಕಾರ್ಡ್ ಆಗಿ ರಜತ್ ಚೈತ್ರ ಬಂದಿಂದ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಒಂದಾಕರು. ರಜತ್ ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ ಫುಲ್ ಕಾಂಪಿಟೇಷನ್ ಆಗೋದೈತಿ. ರಜತ್ ಅವರು ಗಿಲ್ಲಿಗೆ ಟಕ್ಕರ್ ಕೊಡ್ತಾರ ಇಲ್ಲ, ಈಗ ಮುಂದೆ ಹೆಂಗಂಗೆ ಏನೋ ಅಂತೇಳಿ ನೋಡ್ಕೊತೋಗೋನು. ಹಾಗೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಪ್ರತಿ ವಿಡಿಯೋನು ನೋಡ್ತೀರಿ, ಗೊತ್ತಾಕತಿ. ಇವತ್ತಿಗೆ ಇಷ್ಟ ರೀ. ಇವತ್ತಿನ ಎಪಿಸೋಡ್ ಆದ್ಮೇಲೆ ನಾಳೆ ಸಿಗ್ತೀನಿ ರೀ.